ಇಡೀ ವಿಶ್ವವೇ ಗೌರವ ಕೊಡುವಂತೆ ಸಂವಿಧಾನವನ್ನು ರಚಿಸುವ ಮೂಲಕ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ವಿಶ್ವ ರತ್ನರಾಗಿ ಹೊರಹೊಮ್ಮಿದ್ದಾರೆ ಅಂತ ನಾಯಕನಹಟ್ಟಿ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಅವರು ತಿಳಿಸಿದರು. ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ 134ನೇ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿಯ ಪ್ರಯುಕ್ತ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಸಂದರ್ಭದಲ್ಲಿ ಕಾರ್ಯಕ್ರಮದ ಕುರಿತು ಸಂದರ್ಭದಲ್ಲಿ ಸುದೀರ್ಘವಾಗಿ ಮಾತನಾಡಿದರು. ನಾಯಕನಹಟ್ಟಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ನಾಯಕನಹಟ್ಟಿ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರು ಮತ್ತು 6ನೇ ವಾರ್ಡ್ನ ಪಟ್ಟಣ ಪಂಚಾಯತ್ ಸದಸ್ಯ ಜೆ. ರವಿಕುಮಾರ್ ಅವರು ಕೂಡ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿ ಶ್ರೀನಿವಾಸ ಪ್ರಭು ಓಬಳೇಶ್, ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್, ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಆರ್. ಶ್ರೀಕಾಂತ್, ಎನ್. ಮಾರುತಿ, ನಿರಂಜನ್, ಸಮೀವುಲ್ಲಾ, ಡಾಕ್ಟರ್ ನಾಗರಾಜ್ ಮೀಸೆ, ಹರೀಶ್, ರಘು, ಮಹಾಂತೇಶ್, ನರಸಿಂಹಮೂರ್ತಿ, ಬೋಸಯ್ಯ ಹಾಗೂ ಇನ್ನಿತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಹರೀಶ್, ಚಿತ್ರದುರ್ಗ. ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 144ನೇ ಜನ್ಮದಿನೋತ್ಸವವನ್ನು ಆಚರಿಸುತ್ತಿದ್ದೇವೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ದಲಿತ ಕುಟುಂಬದಲ್ಲಿ ಏಪ್ರಿಲ್ 14, 1891ರಂದು ಜನಿಸಿದರು. ಅಂಬೇಡ್ಕರ್ ಬಾಲ್ಯದಿಂದಲೂ ಸಾಮಾಜಿಕ ಕಾರ್ಯಕ್ರಮ ಮತ್ತು ಅಸ್ಪೃಶ್ಯತೆಯಿಂದ ಅವಮಾನೀಯ ವಿಷಯಗಳನ್ನು ಎದುರಿಸಿದರು. ಆದರೆ ಎಂದಿಗೂ ಅವರು ಕಷ್ಟಗಳ ನಡುವೆಯೂ ಅವರು ಉನ್ನತ ಶಿಕ್ಷಣವನ್ನು ಮರೆಯಲಿಲ್ಲ. ಭಾರತ ಸಂವಿಧಾನವನ್ನು ರಚಿಸುವಾಗ ದೇಶದ ಪ್ರತಿಯೊಬ್ಬ ನಾಗರಿಕನು ಅವರ ಜಾತಿ, ಧರ್ಮ, ಭಾಷೆ ಅಥವಾ ವರ್ಗವನ್ನು ಲೆಕ್ಕಿಸದೆ ಸಮಾನತೆ ಮತ್ತು ನ್ಯಾಯ ಮತ್ತು ಸ್ವಾತಂತ್ರ್ಯಕ್ಕಾಗಿ ನಮ್ಮ ಒಂದು ಸಂವಿಧಾನವನ್ನು ಬರೆದರು. ಅವರ ಸಂವಿಧಾನವು ಇಂದಿಗೂ ನಮ್ಮ ಅತ್ಯಂತ ಬಲಿಷ್ಠ ಪ್ರಜಾಪ್ರಭುತ್ವ ಅಡಿಪಾಯವಾಗಿ ಉಳಿದಿದೆ. ಅಂಬೇಡ್ಕರ್ ಅವರ ಜೀವನ ಶಿಕ್ಷಣ ಅಥವಾ ಸಂವಿಧಾನಕ್ಕೆ ಸೀಮಿತವಾಗಿಲ್ಲ. ಅವರು ಒಬ್ಬ ಸಾಮಾಜಿಕ ಕ್ರಾಂತಿಕಾರಿ. ಅವರು ತಮ್ಮ ಜೀವನೋದ್ದಕ್ಕೂ ಅಸ್ಪೃಶ್ಯತೆ, ಜಾತಿವಾದ, ಸಾಮಾಜಿಕ ತಾರತಮ್ಯ ವಿವಿಧ ಹೋರಾಟಗಳಲ್ಲಿ ಭಾಗವಹಿಸಿದ್ದರು. ದಲಿತರು, ಮಹಿಳೆಯರು, ವಂಚಿತರಿಗೆ ಸ್ವಾಭಿಮಾನ ಮತ್ತು ಹಕ್ಕುಗಳನ್ನು ನೀಡಲು ಹಲವಾರು ಚಳವಳಿಗಳನ್ನು ನಡೆಸಿದರು. ಇವತ್ತು ವಿಶ್ವದಲ್ಲೇ ಯಾವ ದೇಶದಲ್ಲೂ ಬರೆದಿರತಕ್ಕಂಥ ಒಂದು ಸಂವಿಧಾನವನ್ನು ಕೊಟ್ಟು ಸಮಾನತೆ ಕಟ್ಟಕಡೆಯ ವ್ಯಕ್ತಿಗೂ ಸಂವಿಧಾನವನ್ನು ತಲುಪುವಂಗೆ ಮಾಡಿ ನ್ಯಾಯವಾಗಿ ಬಾಳಲಿಕ್ಕೆ ಎಲ್ಲರಿಗೂ ಒಂದು ಆಶೀರ್ವಾದ ಮಾಡಿದ್ದೇವೆ. ನಾವು ಸಂವಿಧಾನವನ್ನು ನೆನೆಸ್ಕೊಂತ 2 ಮಾತು ಅವಕಾಶ ಮಾಡಿಕೊಟ್ಟು ತಮ್ಮ ಧನ್ಯವಾದಗಳು. ಎಲ್ಲರಿಗೂ ಶುಭಾಶಯಗಳು. 144ನೇ ಅಂಬೇಡ್ಕರ್ ಜಯಂತಿಯೋತ್ಸವ ನಾವೆಲ್ಲರೂ ಒಗ್ಗಟ್ಟಿನಿಂದ ಸಮಾನತೆಯಿಂದ ಆಚರಿಸುತ್ತೇವೆ. ಮತ್ತು ಅಂಬೇಡ್ಕರ್ ಜಯಂತಿ ಅಂಬೇಡ್ಕರ್ ಅವರು ನಮಗೆ ಶಿಲ್ಪಿ ಆಗಿದ್ದಾರೆ ಮತ್ತು ಭಾರತ ರತ್ನವೂ ಸಹ ಹೌದು. ಅವರು ನಮಗೆ ಈ ಸಂವಿಧಾನವನ್ನು ಬರೆಯಲಿಲ್ಲ ಅಂದರೆ ನಾವು ಒಂದು ಅಧಿಕಾರದಲ್ಲಿ ಆಗಲಿ ಹೆಣ್ಣು ಮಕ್ಕಳಿಗೆ ಒಂದು ಸಮಾನತೆಯನ್ನು ಇರಲಿಲ್ಲ. ಹೆಣ್ಣು ಮಕ್ಕಳಿಗೆ ಒಂದು ಸಮಾನತೆ ಹಕ್ಕನ್ನು ತಂದುಕೊಟ್ಟಿದ್ದಾರೆ. ಒಂದು ಪ್ರತಿಯೊಂದು ಹೆಣ್ಣು ಮಕ್ಕಳು ಒಂದು ರಾಷ್ಟ್ರಪತಿ ಆಗಲಿ, ಒಂದು ಮುಖ್ಯಮಂತ್ರಿ ಆಗಲಿ, ಒಂದು ಗಗನಸಚಿ ಆಗಿರ್ಬೋದು, ಮತ್ತೊಂದು ವಿಮಾನ ಚಲಾಯಿಸುವಂಥ ಅಧಿಕಾರ ಆಗಿರ್ಬೋದು, ಎಲ್ಲದಕ್ಕೂ ಸಂವಿಧಾನವನ್ನು ಅಂಬೇಡ್ಕರ್ ಅವರು ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಸಮಾನತೆಯ ಹಕ್ಕನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಇವತ್ತು ಅವ್ರಿಗೋಸ್ಕರ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಸಮಾನತೆಯಿಂದ ಅವರಿಗೆ ಒಂದು ವಂದಿಸುತ್ತಾ 2 ಮಾತುಗಳನ್ನು ಮುಗಿಸುತ್ತೇವೆ.